A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ BLA 2 ಕಾರ್ಯಾಗಾರ, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಆದ್ಯತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಹಾರಿಸುವುದು ನಮ್ಮ ಮುಖ್ಯ ಗುರಿ. ಮುಂಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯು ತನ್ನ ಸಾಂಸ್ಥಿಕ ಬಲವರ್ಧನೆಗೆ ಮುಂದಾಗಿದ್ದು, ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ BLA 2 ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಬಿಜೆಪಿ ಮುಖಂಡ ವೇಣುಗೋಪಾಲ್, ಎಲ್ಲ ಚುನಾವಣೆಗಳಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಮತದಾನ ನಡೆಯುವಂತೆ ನೋಡಿಕೊಳ್ಳುವುದು ಪಕ್ಷದ ಪ್ರಮುಖ ಆದ್ಯತೆಯಾಗಿದೆ. ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸಲು ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದೆ. ವಿಶೇಷವಾಗಿ ಮೃತಪಟ್ಟವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದು, ವಲಸೆ ಹೋದವರ ವಿಳಾಸ ಬದಲಾವಣೆ ಹಾಗೂ ಹೊಸ ಮತದಾರರ ಸೇರ್ಪಡೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಪ್ರತಿಯೊಬ್ಬರಿಗೂ ಒಂದು ಮತ ಎಂಬ ಸಿದ್ಧಾಂತವನ್ನು ಜಾರಿಗೆ ತರಲು ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿರುವ ಮತದಾರರನ್ನು ಗುರುತಿಸಿ ಪಟ್ಟಿಯನ್ನು ಸರಿಪಡಿಸುವ ಕೆಲಸ ನಡೆಯುತ್ತಿದೆ. ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪಡೆದು ಸ್ವಚ್ಛ ಮತ್ತು ನಿಖರವಾದ ಮತದಾರರ ಪಟ್ಟಿ ಸಿದ್ಧಪಡಿಸಲು ಪಣ ತೊಟ್ಟಿದ್ದಾರೆ ಎಂದು ತಿಳಿಸಿದರು. ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಸಹ ಸಂಯೋಜಕರಾದ ರಕ್ಷಿತಾ ಅವರು ಮಾತನಾಡಿ, ಚುನಾವಣೆಗಳಲ್ಲಿ ಅಕ್ರಮಗಳನ್ನು ತಡೆಯಲು ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ಎಂಬ ಮಂತ್ರದೊಂದಿಗೆ ಕಾರ್ಯನಿರ್ವಹಿಸಲು ಕರೆ ನೀಡಿ ಮಾತನಾಡಿದವರು, ವಿರೋಧ ಪಕ್ಷಗಳು EVM ಯಂತ್ರಗಳ ಮೇಲೆ ಪದೇ ಪದೇ ಆರೋಪ ಮಾಡುತ್ತಿವೆ. ಆದರೆ ಮತದಾರರ ಪಟ್ಟಿಯನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸುವ ಮೂಲಕ ಇಂತಹ ಸುಳ್ಳು ಆರೋಪಗಳಿಗೆ ನಾವು ಸಮರ್ಥವಾಗಿ ಉತ್ತರ ನೀಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಈ ಅಭಿಯಾನದ ಮೂಲಕ ಅರ್ಹ ಮತದಾರರನ್ನ ಪಟ್ಟಿಗೆ ಸೇರಿಸುವ ಮತ್ತು ಅನರ್ಹರನ್ನ ಹೊರಹಾಕುವ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಹಾರಿಸಿರುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಯೋಜಕರಾದ ವಾಸು, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ನಗರಾಧ್ಯಕ್ಷರಾದ ಗೋವಿಂದರಾಜು, ಮಂಜುನಾಥ್, ಶ್ರೀನಿವಾಸ್, ಮಹೇಶ್, ಬೈ, ಶಿವಾರೆಡ್ಡಿ, ರಾಜಶೇಖರ ರೆಡ್ಡಿ, ದೇವರಾಜ್, ಪ್ರಸಾದ್, ರವಿಕುಮಾರ್, ಮಣಿಕಂಠ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮತ್ತೆ ಅದನ್ನ ಕಲೆಕ್ಟ್ ಮಾಡಿರೋದು ನೀವು ನೆಟ್ಗೆ ಅದನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಬೋದು. ಅವ್ರಿಗೆ ಅರ್ಜಿಯಾದ್ರೂ ಕೊಡ್ಬೋದು, ಇಲ್ಲ ಸಿಸ್ಟಮ್ ಅಲ್ಲಾದ್ರೂ ಡೌನ್ಲೋಡ್ ಮಾಡ್ಬೋದು. ಅಲ್ವಾ, ಆ ಥರ ನಿಮ್ಮ ಚಿಂತಾಮಣಿ ಆಗಬಾರ್ದು. ಹಾಗಾಗಿ 90 ದಿನಗಳು ನಮ್ಮದೆಲ್ಲ ಅಂದ್ಕೊಂಡ್ರೆ, ನಾನು ಹೇಳ್ದೆ ಅಲ್ವಾ, ಇಲ್ಲಿ ವಿಜಯ ಪತಾಕನ ಹಾರಿಸ್ಬೋದು. ಹಾಗಾಗಿ ನಿಮ್ಗೆಲ್ಲರಿಗೂ ಗಮನಿಸಿ, ಇವತ್ತು ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರು ಒಳ್ಳೆ ಅನುಭವ ಇದೆ, ಯಾರು ಬೂತಲ್ಲಿ ಸಂಘಟನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿ BLA 2ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಮುಂದಿನ ದಿನದಲ್ಲಿ ಒಂದು ಐಡೆಂಟಿಟಿ ಕಾರ್ಡ್ ಕೂಡ ಕೊಡ್ತಾರೆ. ಆ ಐಡೆಂಟಿಟಿ ಕಾರ್ಡು ಒಬ್ಬ BLA ಅವರಿಗೆ ಇರುತ್ತೆ, ಮತ್ತು ನಿಮಗೆ BLA 2 ಮಾತ್ರ ಇರುತ್ತೆ. ಆಮೇಲೆ ನಿಮಗೆ BLA 2ಗಳಿಗೆ ಪ್ರತಿದಿನ ನೀವು ಏನು ಕೆಲಸ ಮಾಡ್ತೀರೋ ಸರಳ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುವಂಥದ್ದಾಗುತ್ತೆ. ಒಂದು ವೇಳೆ ಯಾರಾದರೂ ನಿಮಗೆ ಜಿಲ್ಲೆಯಲ್ಲಿ ಸ್ಪಂದಿಸಿಲ್ಲ, ನಿಮ್ಮ ಒಂದು ಹೆಸರು ಡಿಲೀಟ್ ಮಾಡೋಕ್ಕೆ ಒಂದು ಎಲೆಕ್ಷನ್ ಯಾವ ಥರ ಮಾಡಬೇಕು, ಎಲೆಕ್ಷನ್ ಪರಿಷ್ಕರಣೆ, ನಾವು ಮತದಾರರ ಪಟ್ಟಿ ನೋಡಿ ಮನೆ ಮನೆ ತಿರುಗಿದ್ರೆ ಮಾತ್ರ ನಾವು ಮುಂದೆ ನಾಯಕರಾಗಲು ಕಾರಣರಾಗ್ತೀವಿ. ಯಾವುದೇ ಗ್ರಾಮ ಪಂಚಾಯತಿ ಎದುರಿಸಬಹುದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ ಎದುರಿಸಬೇಕು ಅಂದರೆ ಪ್ರತಿ ಮನೆಗೂ ಭೇಟಿ ಕೊಟ್ಟು ಆ ಮನೆ ವಿಚಾರ ತಿಳ್ಕೊಂಡು ಎಷ್ಟು ಜನ ಇದ್ದಾರೆ, ಸತ್ತಿದ್ದಾರ, ಬದುಕಿದ್ದಾರ, ಊರಿಲ್ಲ ಆಚೆ ಓದಿದ್ದಾರ, ಇವನ್ನ ಎಲ್ಲಿ ಬದಲಾಯಿಸಬೇಕು, ಎಲ್ಲಿ 2 ಕಡೆ ಮತದಾರರು ಇರ್ತಾರೆ, 3 ಕಡೆ ಮತದಾರರು ಇರ್ತಾರೆ ಅಂದರೆ ಫಸ್ಟ್ ನಮ್ಮ BLA 2ಗಳು ಗೊತ್ತಾಗಬೇಕು. ಇದು ಕರ್ತವ್ಯ. ನಾವು ಇವರೆಲ್ಲ ಬಂದು ನಮ್ಗೇನೋ ಹೇಳ್ತಾರೆ, ಪಾಠ ಹೇಳ್ತಾರೆ ಅನ್ನೋದು, ಇದನ್ನೇ ಕಲೀರಿ, ನಾಯಕರಾಗ್ತೀರಿ ನೀವು. ಪ್ರತಿ ಊರು ವಿಚಾರ, ಪ್ರತಿ ಬೂತ್ ವಿಚಾರ, ಈ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ, ಈ ಮನೆಗೆ 3 ಇದ್ದಾರೆ, ಈ ಮನೆಗೆ 4 ಜನ ಇದ್ದಾರೆ, ಈ ಮನೆಗೆ 2 ಇದ್ದಾರೆ, ನನಗೆ ಅಲ್ಲಿ ಕಷ್ಟ ಅನ್ನೋದು ಹೇಳ್ತಾರೆ, ನನಗೆ ವೋಟ್ ಲಿಸ್ಟ್ ಕಾರ್ಡ್ ಇಲ್ಲ, ವೃದ್ಧಾಪ್ಯ ವೇತನ ಇಲ್ಲ, ನನಗೆ ಮನೆ ಇಲ್ಲ, ಮೋರಿ ಇಲ್ಲ, ಇವೆಲ್ಲ ತಾವುಗಳು ಬರ್ಕೊಂಡು ಒಂದು ಲೀಸ್ಟ್ ಮಾಡ್ಕೊಂಡು ಬರಬೇಕು. ಯಾರು ನಿಯತ್ತಾಗಿ BLA 2ಗಳಲ್ಲಿ ಮನೆ ಏನು ಕೆಲಸ ಮಾಡಬೇಕು ಅಂತೇಳಿ
ಈ ಬೂತಲ್ಲಿರೋ ನೀವೆಲ್ಲ ಒಂದು ಪರಿಷ್ಕರಣೆ ಮಾಡಿದ್ರೆ ಚಿಂತಾಮಣಿನೇ ನಾವು ಯಾವ ಥರ ತಿದ್ದಬಹುದು, ಎಲ್ಲಿ ಏನು ಸಮಸ್ಯೆ ಇದೆ, ಈ ಸಮಸ್ಯೆ ನಾವು ಯಾವ ಥರ ಸರಿಪಡಿಸ್ಬೋದು, ಜನಗಳಿಗೆ ಏನೇನು ಸಮಸ್ಯೆ ಇದೆ ಮನೆನೂ ಆ ಸಮಸ್ಯೆಗಳು ನಾವು ಆದಷ್ಟು ಸರಿಪಡಿಸ್ಬೋದು. ರಾಜಕಾರಣಿಗಳು ಅವ್ರಿಗೆ ಯಾವ ರೀತಿ ಅವ್ರಿಗೆ ಸ್ಪಂದನೆ ಕೊಡಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗ್ಬೋದು, ನಮ್ಮ MLAಗಳ ಮುಖಾಂತರ ಆಗ್ಬೋದು, ಅವ್ರಿಗೆ ಒಂದು ರೂಪುರೇಷೆ ಕೊಡುವಂಥ ಕೆಲಸ ಆಗುತ್ತೆ. ಆದ್ದರಿಂದ ತಾವು ಅಚ್ಚುಕಟ್ಟಾಗಿ ಒಂದು ಬೂತ್ ಕಮಿಟಿ ನೀವು BL2 ಆಗಿ ಆ BL2 ಕೆಲಸನ ನೀವು ನಿರ್ವಹಿಸಿದ್ರೆ, ಮನೆನ ಹೋಗಿ ನೀವು ನಿರ್ವಹಿಸ್ಕೊಂಡ್ಬಂದ್ರೆ ನಾವು ಈ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿರಲ್ಲ. ಪಂಚಾಯತಿ ಟೂರ್ ಆಗಿ ಬರ್ತೀರಿ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಯಾರ್ಯಾರು ಮಾಡಿದ್ದೀರಿ, ಎಲ್ಲಿ ಮಾಡಿಲ್ಲ ಅನ್ನೋದನ್ನ ನಾವು ತಿಳಿಸಿ ಆ ಹೋಬಳಿ ಮುಖಾಂತರ ನಾವು ಸೇರ್ಬೇಕಾಗ್ತದೆ. ಪಂಚಾಯತಿ ಟೂರ್ ಆದಮೇಲೆ ಅದರಲ್ಲೂ ಪ್ರಭಾರಿಗಳು, ನಮ್ಮ ಇನ್ನು ಮುಂದೆ ಬರುವಂಥ ಜಿಲ್ಲಾಧ್ಯಕ್ಷರು, ನಮ್ಮ MP ಸಾಹೇಬರು ಬರ್ತಾರೆ ಅಂತ ಹೇಳಿದ್ದಾರೆ. ಸುಧಾಕರ್ ಏನು ಈ SIR ಈ ಒಂದು ನಮ್ಮ ಒಂದು BJPಯಿಂದ ಮತ ಪರಿಷ್ಕರಣೆ ಅಂತ ಅಭಿಯಾನ ಮಾಡ್ತಾ ಇದ್ವಿ. ಅದನ್ನು ನಾನು ಸಂಯೋಜಕರಾಗಿ ಬೆಂಗಳೂರು ಗ್ರಾಮಾಂತರ ವಿಭಾಗದ್ದು. ಇವತ್ತು ಈ SIRದು ಏನು ಕಾರ್ಯಾಗಾರ ಬಹಳ ತುಂಬ ಅತ್ಯುನ್ನತವಾಗಿ ನಮ್ಮ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. BL2 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿದ್ದಾರೆ. ಇವತ್ತು ನಮ್ಮ ಇಷ್ಟೇ ಉದ್ದೇಶ, ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು, ಮತ್ತೆ ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು, ಮತ್ತೆ ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರ ರಚಿಸಬೇಕು ಅಂತ, ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾಯಿದ್ರು. EVM ಮಿಷನ್ಸಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬಿಹಾರದಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಲ್ವಾ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಯಾರು, ನಮ್ಮದು ಒಂದೇ ಅಮಿತ್ ಶಾಜಿ ಹೇಳಿದ್ದಾರೆ, ಡಿಡಕ್ಟ್ ಡಿಲೀಟ್ ರಿಪೋರ್ಟ್ ಅಂತ. ನೀವು ಡಿಡಕ್ಟ್ ಮಾಡಿ ಕಳ್ಳೋಟಗಳನ್ನ, ಡಿಲೀಟ್ ಮಾಡಿಸಿ ಕಳ್ಳೋಟಗಳನ್ನ ಡಿಪೋರ್ಟ್ ಮಾಡಿ, ಯಾರು ಮುಸುಳ್ಕೋರು ಇರ್ತಾರೆ, ಕಳ್ಳೋಟ ಹಾಕೋಂಥವ್ರು ಇರ್ತಾರೆ, ಅವ್ರನ್ನ ಹೊರಗಡೆ ಹಾಕಿ ಅಂತ. ಈ ಒಂದು ನಾವು ಬಿಹಾರ ಚುನಾವಣೆಯಲ್ಲಿ ಏನು ನಡೀತೋ ಅದನ್ನು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಾವು ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಯಾರು ಅರ್ಹತೆಯಲ್ಲಿ ಇರೋಂಥ ವ್ಯಕ್ತಿಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ BL2 BL1 ನಮ್ಮ ಒಂದು ಮುಖಂಡರು ಎಲ್ಲರೂ ಸೇರಿ ತೆಗೆದಾಕ್ಸುವಂಥದ್ದಾಗತ್ತೆ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ನಾವು ಚುನಾವಣಾ ಪಟ್ಟಿಯಲ್ಲಿ, ಮತದಾರ ಪಟ್ಟಿಯಲ್ಲಿ ಸೇರಿಸುವಂಥದ್ದಾಗತ್ತೆ. ಸೇರಿಸಿ ಆ ಅರ್ಹತೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ BJP ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ವೋಟ್ ಹಾಕುವಂಥದ್ದಾಗತ್ತೆ. ಆ ವೋಟ್ ಹಾಕಿಸಿ ನಮ್ಮ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ 2028ಗೆ ನಾವು BJPಯ ಬಾವುಟವನ್ನು ಹಾರಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಬೇಕು ಅಂತ ಅದಕ್ಕೆ ಉಸ್ತುವಾರಿ ವಹಿಸಿದಂಥ ನಿಶ್ಚಿತ ಅವರು ಮತ್ತು ಚಿಂತಾಮಣಿ ವಿಧಾನಸಭೆಯಲ್ಲಿ BL2 BL1ನ ಕಾರ್ಯಾಗಾರ ನಡೆಸಿರ್ತಾರೆ. ಆ ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂದರೆ, ಮತದಾರ ಪಟ್ಟಿ 2 ತಾವ 3 ಹತ್ರ 5 ಹತ್ರ ಸತ್ತೋಗಿರೋರು, ತಾತ ತಂದೆ ತಾಯಿ ಸತ್ತೋಗಿರೋರಿದ್ರು ಇವತ್ತು ಅವೆಲ್ಲ ಇರೋರು ಡಿಲೀಟ್ ಆಗಬೇಕು, ಒಂದೇ ಮತದಾರರ ಪಟ್ಟಿಯಾಗಿ ನ್ಯಾಯಯುತವಾಗಿ ಮತ ನಡೀಬೇಕು ಅನ್ನೋ ಒಂದು ಉದ್ದೇಶ. ಇದು ನರೇಂದ್ರ ಮೋದಿಯವರ BJPಯವರ ಒಂದು ಸಿದ್ಧಾಂತದ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮತ ಇರಬೇಕು. ಇಲ್ಲಿ ಮತ ಹಾಕ್ಬೋದು, ಅಲ್ಲಿ ಮತ ಹಾಕ್ಬೋದು, ತಿರುಗೋದನ್ನ ಅಲ್ಲಾಗ್ತೀನಿ ಅನ್ನೋದು 7 ಕಡೆ 8 ಕಡೆ ಮತದಾರರು ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಕಳೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ವಾಲಂಟ್ರಿಯಲ್ಲಿ ನೀವು ಇದನ್ನು ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾನೆ ನೀವು ಇದರಲ್ಲಿ ವಾಲಂಟ್ರಿಯಾಗಿ ನೀವು ನೋಂದಾವಣೆ ಮಾಡ್ಕೊಂಡು ಮೊದಲನೇ ನಿಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿ ನೋಂದಾವಣೆ ಮಾಡಿ, ನಾವು ಹಿಂಗಿದ್ದೀರಿ, ನಮ್ಮ ಮನೇಲಿ ಇಂಥವ್ರಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಗಳಿಲ್ಲ, ಮದುವೆ ಮಾಡಿಕೊಟ್ಟೈತೆ, ನಮ್ಮ ಮಗ ಬೇರೆ ಕಡೆ ಇದ್ದಾನೆ, ನಾವು ಬೇರೆ ಕಡೆ ಇದ್ದೀರಿ, ನಮ್ಗೆ ಇಂಥ ಕಡೆ ವೋಟ್ ಕೊಡಿ ಅಂತೇಳಿ ನಾವು ಮಾಡ್ಕೊಳ್ಳೋಂಥ ಕರ್ತವ್ಯ ಮಾಡಬೇಕು. ಇದು ಜನರ ಜವಾಬ್ದಾರಿಯ ಕೆಲಸ. ಆದ್ದರಿಂದ ಅದಕ್ಕೆ ನಾವು ಪಕ್ಷದಿಂದ BL2 ಅಂತೇಳಿ BL1 ಅಂತೇಳಿ ಮಾಡಿದ್ದೀವಿ. ಒಬ್ಬನ ತಾಲೂಕು ಒಬ್ಬರು BL1 BL2 ಬರೀ ಬೂತ್ ಸಮಸ್ಯೆ. ಈ ಬೂತಲ್ಲಿ ಯಾರ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಅವರು ದೂರ ಹೋಗಿದ್ದಾರೆ, ಮಗಳ ಮದುವೆ ಆಗಿದ್ದಾರೆ, ಸೊಸೆ ಬಂದಿದ್ದಾಳೆ, ಇವನ್ನೆಲ್ಲ ಸೇರ್ಪಡೆ ಮಾಡೋದು, ತೆಗೆದಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಸ್ವಚ್ಛ ಪರಿಷ್ಕರಣಾ ಪಟ್ಟಿ ಆಗಬೇಕು, ಮತದಾರರ ಪಟ್ಟಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆವಾಗ ಎಲೆಕ್ಷನ್ ನಡೆದಾಗ ಸ್ವಚ್ಛವಾಗಿ ಎಲ್ಲರೂ ಬಂದು ಮತ ಹಾಕ್ತಾರೆ. ಅದ್ರ ಬದಲು ಇನ್ನೊಬ್ರು ಯಾರೋ ಬರೋದು, ಸತ್ತೋಗಿರೋದು ಮತ ಹಾಕೋದು, ಇನ್ನೊಬ್ರು 2ನೇ ಮತ ಕರ್ಕೊಂಡ್ಬರೋದು, ಅಲ್ಲಿ ಗಲಾಟೆ ಮಾಡೋದು, ಇವನ್ನೆಲ್ಲ ತುಪ್ಸೋದಕ್ಕೋಸ್ಕರ ಇದು
ನಡೀತಾ ಇರೋದು. ಇದಕ್ಕೆ ಕಾರ್ಯಾಗಾರ ರೂಪಿಸಿ ಅದನ್ನು ನಿಶ್ಚಿತ ಮೇಡಮ್ನವರು ಈ ಥರ ಮಾಡಬೇಕು, ನೀವು ಈ ಥರ ಇನ್ನೆಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕರಣ ಚಿಂತಾಮಣಿಯಲ್ಲಿ ಒಳ್ಳೆಯ ಮತದಾರರ ಪಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ BL2ಗಳು BL1 ಸೇರಿ ಮುಖಂಡರು ಸೇರಿ BJP ಪಕ್ಷದಿಂದ ಈ ಕಾರ್ಯಾಗಾರ ಹಾಕ್ಕೊಂಡು